ಸರ್, ಇವಾಗ ಲೋಕಸಭಾ ಚುನಾವಣೆ ನಂತರ ಎಲ್ಲ ಡಿಪಾರ್ಟ್ಮೆಂಟ್ ಕರೆದು ರಿವ್ಯೂ ಮಾಡ್ತಾ ಇದ್ದಾರೆ. ಎಲ್ಲ ಕೇಂದ್ರಗಳಿಗೆ ಹೋಗಿ ಆಯ್ಕೆ ಮಾಡೋದು. ನಾನು ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದ್ದೀನಿ, ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ. ನಾನು ಕೂಡ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗು ಮಾಡ್ತೀನಿ ಜಿಲ್ಲಾ ಮಟ್ಟದ. ಇಲಾಖೆಯವರು ಮಾಡಿದ್ರೆ ತುಂಬ ಒಳ್ಳೆಯ ಸರ್. ಎಲ್ಲ ಅಧಿಕಾರಿಗಳು ಅದು 2 ದಿನ ಮಾಡಿದ್ದೀವಿ, ನಿನ್ನೆ ಮೊನ್ನೆ 2 ದಿನ ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರ್, ಈಗ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಚಿತ್ರ ರಾಜಕಾರಣ ಶುರುವಾಗಿದೆ. ನಾವು ಅಧಿಕಾರಕ್ಕೆ ಬಂದು ಕಿತ್ತಾಕ್ತೀವಿ ಅಂತ. ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಿನ್ನೆ ಬಂದಿದ್ದರು. ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ, ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು. ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ, ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ. ಎಲ್ಲರಿಗೂ ರಾಜಕಾರಣ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳು ರಾಜಕಾರಣ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ನಾವು ಅಧಿಕಾರಕ್ಕೆ ಬಂದ ಹೆಸರನ್ನ ಕಿತ್ತಾಕ್ತೀವಿ ಅಂತ ಬದಲಾಯಿಸಿ ನಾವು ಎಲ್ಲ ವಿಚಾರವನ್ನ ರಾಜಕಾರಣ ಮಾಡ್ತಾ ಇದಾರ ಅಂತ. ಈಗ ಅವ್ರು ಕಿತ್ತಾಕಿದ್ರೆ ಅವ್ರು ಮೊದಲು ಅಧಿಕಾರಕ್ಕೆ ಬರಲ್ಲ, ನಂಬರ್ 1. ನಂಬರ್ 2, ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಕಿತ್ತಂಬುದು ಭ್ರಮೆ ಅಷ್ಟೇ. ಈಗ ಜನರಲ್ಲ ಅಧಿಕಾರ ಕೊಡೋರು ಯಾರು? ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತಾ? ನಾವು 5 ವರ್ಷ ವಿರೋಧ ಪಕ್ಷದಲ್ಲಿತ್ತು, 5 ವರ್ಷ ಆದ್ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು. 136 ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದಾರ? ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದಾರ ಅವ್ರಿಗೆ? ನೋಡ ಮುಂದಿನ ಚುನಾವಣೆಯಲ್ಲಿ ಜನ ಏನ್ ತೀರ್ಮಾನ ಮಾಡ್ತಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.